ಕರ್ನಾಟಕದ ಸಮಸ್ತ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಬಹಳಷ್ಟು ದಿನಗಳಿಂದ 3 ವರ್ಷಗಳ ಪ್ರಯತ್ನದ ಫಲವಾಗಿ ಅಂತಿಮವಾಗಿ ನಿನ್ನೆ ದಿನ ಲೇಟ್ ನೈಟು C&R ಫೈನಲ್ಗೊಂಡಿದೆ. ಬಹಳಷ್ಟು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಸಾಕಷ್ಟು ಶಿಕ್ಷಣ ಇಲಾಖೆ ನಮ್ಮ ಒಂದು ಒತ್ತಡಕ್ಕೆ ಮಣಿದು ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ. ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಶಿಕ್ಷಣ ಇಲಾಖೆ ಬರುವವರೆಗೆ ನಾವೇನಪ್ಪ ಅಂದ್ರೆ ಅವ್ರನ್ನ ಬಿಟ್ಟಿಲ್ಲ. ಸ್ನೇಹಿತರೆ, ಇದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಇನ್ನೂ ಏನೇನು ಬದಲಾವಣೆಗಳಾಗಬೇಕಾಗಿತ್ತು, ಮುಂಬರ್ತಕ್ಕಂಥ ಶಿಕ್ಷಕರ ನೇಮಕಾತಿಯಲ್ಲಿ ಯಾವೆಲ್ಲ ಅಂದರೆ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇದು ಒಂದು ಸಣ್ಣ ಹುಡುಗಾಟಿಗೆ ಅಲ್ಲ, ಅಥವಾ ಒಂದು ಈ ಲೆಟರ್ ಕೊಟ್ಟು ಬರ್ತೀನಿ ಅಂತ ಅನ್ನುವಂಥದ್ದಲ್ಲ. ಇದು 3 ವರ್ಷಗಳ ಪ್ರತಿಫಲವಾಗಿ ಬಂದಿರತಕ್ಕಂಥ ನಿನ್ನೆ ದಿನ C&R ಬಹಳ ಅದ್ಭುತವಾಗಿ ನೀವು ಎಲ್ಲ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡಿದ್ದೀರಿ. ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಕರೆಗಳಿಗೆ ನಾನು ಪಿಕ್ ಮಾಡೋಕ್ಕಾಗಿಲ್ಲ. ನಾನು ವೈಯಕ್ತಿಕ ಕಾರ್ಯಕ್ರಮದಿಂದ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಒಂದು ನೇಟಿವ್ ಪ್ಲೇಸ್ಗೆ ಬಂದಿದ್ದೀನಿ. ಹಾಗಾಗಿ ಎಲ್ಲರಿಗೂ ಏನಪ್ಪ ಅಂದ್ರೆ ವಿಶೇಷವಾಗಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದರೆ ಅದು ನಿಮ್ಮ ಒಂದು ಪ್ರೋತ್ಸಾಹದಿಂದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ತಾವೆಲ್ಲ ನನ್ನ ಮೇಲೆ ಸಾಕಷ್ಟು ವಿಶ್ವಾಸವನ್ನು ಇಟ್ಟಿದ್ದೀರಿ. ಆಮೇಲೆ ಒಂದಿಷ್ಟು ಜನ ಕೊಂಕು ಮಾತನ್ನು ಆಡಿದಿರಿ. ಒಂದಿಷ್ಟು ಜನ ಏನಪ್ಪ ಅಂತಂದ್ರೆ IAS ಆಫೀಸರ್ಗಳು ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತು ಹೆಂಗೆ ಕೇಳ್ತಾರ ಅಂಥೇಳಿ ಒಂದಿಷ್ಟು ಜನ ಆಡ್ಕೊಂಡಿದ್ದೀರಿ. ಇವಾಗ ಏನಪ್ಪ ಅಂದ್ರೆ ಅಂಥವ್ರಿಗೆ ಉತ್ತರ ಸಿಕ್ಕಿದೆ. ಮನುಷ್ಯ ಮನಸ್ಸು ಮಾಡಿದರೆ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಬದಲಾವಣೆಗಳು ಮಾಡಬಹುದು ಅಂಥೇಳಿ ಈ ಒಂದು ವಿಚಾರದಿಂದ ನಿಮಗೆ ತಿಳಿತಾ ಹೋಗುತ್ತೆ. ಸ್ನೇಹಿತರೆ, ಸರಿಸುಮಾರು 10 ವರ್ಷಗಳಿಂದ ಪ್ರಯತ್ನ ಮಾಡಿದರೂ ಸಹಿತ ಸಾಕಷ್ಟು ಜನ ಅದಕ್ಕೆ NOC ಅನ್ನುವಂಥ ಒಂದು ಕಾನ್ಸೆಪ್ಟು ಈಗಾಗಲೇ ಹಿಂದಿನ ರಿಕ್ರೂಟ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಅವರು ಏನಪ್ಪ ಅಂದ್ರೆ ತಮ್ಮ ನೇಟಿವ್ ಪ್ಲೇಸ್ಗೆ ಬರಲಿಕ್ಕೆ ಪ್ರಯತ್ನ ಅಂದರೆ ಹೊಸ ರಿಕ್ರೂಟ್ಮೆಂಟಲ್ಲಿ ಅವರೇ ಒಂದು 50% ಅವರೇ ಜನ ಇರ್ತಿದ್ರು. ಹಾಗಾಗಿ ನಮ್ಮಂಥ ಒಂದು ಸಾಕಷ್ಟು ನಿರುದ್ಯೋಗಿಗಳು ಹಾಗೆ ನಿರುದ್ಯೋಗಿಗಳಾಗಿ ಉಳಿಯುವಂಥದ್ದು ಇದೊಂದು ಕೆಟ್ಟ ಅನಾಚಾರ ಪದ್ಧತಿ. ಹಾಗಾಗಿ 10 ವರ್ಷಗಳಿಂದ ಏನು ಜನ ಪ್ರಯತ್ನ ಮಾಡಿದ್ರು, ಸಾಕಷ್ಟು ಆ ವ್ಯಕ್ತಿಗಳು ಪ್ರಯತ್ನ ಮಾಡಿದ್ರು ಸಹಿತ ಅದು ಆಗಲಿಲ್ಲ. ಬಟ್ ಈ ಬಾರಿ ನಾವೇನಪ್ಪ ಅಂದ್ರೆ ಇದಕ್ಕೇನು ಕೈ ಹಾಕಿದ್ದೀವಿ. ಇದುವರೆಗೆ ನಾನು ನಿಮಗೆ ನನ್ನ ಜಂಬದಿಂದ ಹೇಳ್ತಾ ಇಲ್ಲ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲದಿಂದ ಯಾವುದೆಲ್ಲ ಕೆಲಸವನ್ನು ಹಿಡಿದಿದ್ದೀವಿ ಅವನ್ನೆಲ್ಲವೂ ಏನಪ್ಪ ಅಂದ್ರೆ 100% ಮಾಡಿದ್ದೀವಿ. ನಿಮ್ಮ ಮುಂದೆನೇ ಇದೆ. PSTR ಸಾಮಾನ್ಯ ಶಿಕ್ಷಕರು ಅಂತೇಳಿ ಮೊದಲೇ ಮಾತು ಕೊಟ್ಟಿದ್ದೆ, ಅದು ಸಹ ಆಯಿತು. ಆಮೇಲೆ GPTಯಲ್ಲಿ 2 ವಿಷಯಗಳನ್ನ ಐಚ್ಛಿಕವಾಗಿ ಮಾಡಿ ಟೋಟಲ್ 50% ಮಾಡಿರಿ ಅಂತ ಹೇಳಿದ್ದೀವಿ, ಅದು ಸಹ ಆಯಿತು. ಸಾಮಾನ್ಯ ಶಿಕ್ಷಕರು ಇದು ಭಾಳ ತುಂಬ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ವಿಚಾರ PSTRಗೆ, ಅವು ಏನಪ್ಪ ಅಂದ್ರೆ ಆಯಿತು. ಆಮೇಲೆ ಓವರಾಲ್ 50% ಅಂತ ಹೇಳಿದ್ದೀವಿ, ಅದು ಸಹ ಆಯಿತು. ಬ್ಯಾಕಪ್ ಸ್ಕೋರ್ ವಿಚಾರವಾಗಿ 3 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಸುರೇಶ್ ಸರ್, ಹಿಂದಿನ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಸರ್ ಇದ್ರಲ್ಲ, ಅಲ್ಲಿಂದ ಏನಪ್ಪ ಅಂದ್ರೆ ಜರ್ನಿ ಆರಂಭ ಆಗಿತ್ತು. ನಿರಂತರವಾಗಿ ಏನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅದರಲ್ಲಿ ಸಾಕಷ್ಟು ಅಡೆತಡೆಗಳು ಬಂದು ಕೊನೆಯದಾಗಿ ಏನಪ್ಪ ಅಂದ್ರೆ ಒಂದು ಚಿಕ್ಕ ಮೈಕ್ರೋ ಬ್ಯಾಕಪ್ 2% ಬಿ ಎಡ್ ಕಾಲೇಜುಗಳಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಗಿಬಿಡ್ತು. ಯಾಕಂತಂದ್ರೆ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲ ಅಪಾಯಿಂಟ್ಮೆಂಟ್ ಆಗ್ತಿರಲ್ಲ, ಖಂಡಿತ ಇದು ಹೆಲ್ಪ್ಫುಲ್ ಆಗುತ್ತೆ ಇಂಡೈರೆಕ್ಟ್ ಆಗಿ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ NOC ಅನ್ನುವಂಥ ಕಾನ್ಸೆಪ್ಟು. ಇದು ಇತ್ತೀಚೆಗೆ 3 ತಿಂಗಳಿಂದ ಈ ವಿಚಾರವನ್ನು ಸೀರಿಯಸ್ ಆಗಿ ಕೈಗೆತ್ತಿಕೊಂಡಿದ್ದೀವಿ. ಈ ಹಿಂದೆ ಎತ್ಕೊಂಡಿರಂತ ಇಲ್ಲ ಅಂದ್ರೆ ಸರ್ ಅಂತ ಕೇಳಿದಾಗ ಖಂಡಿತ ಏನಪ್ಪ ಅಂದ್ರೆ BB ಕಾವೇರಿ ಮೇಡಮ್ ಇದ್ದಾಗ ಆಯುಕ್ತರ ಕಚೇರಿಗೆ ಹೋಗಿ ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಧ್ವನಿಯನ್ನು ಎತ್ತಿದ್ದೀವಿ. ಅದಕ್ಕೆ ಅವರು ನಮಗೆ ಇದನ್ನು ಮಾಡಿದರೆ ದಾಖಲಾತಿಗಳು ಬೇಕು, ಮತ್ತೆ ಇನ್ ಸರ್ವಿಸ್ ಅವರು ಕೋರ್ಟಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನೀವು ದಾಖಲಾತಿ ಕೊಡ್ರಿ ಅಂತ ಹೇಳಿದ್ರು. ನಮ್ಮಲ್ಲಿ ದಾಖಲಾತಿಗಳನ್ನ ಹುಡುಕಬೇಕು ಅಂತಂದ್ರೆ ಅವಾಗ ನಾವು ಇನ್ನೂ ಏನಪ್ಪ ಅಂದ್ರೆ ಅಂಬೆಗಳನ್ನ ಇಡ್ತಾ ಇದ್ದೀವಿ. ಅಷ್ಟೊಂದು ಏನಪ್ಪ ಅಂದ್ರೆ ಇದರಲ್ಲಿ ಯಾವುದೇ ಮಾಹಿತಿ ನಮ್ಮಲ್ಲಿ ಹತ್ರ ಇದ್ರಕ್ಕಿಲ್ಲ. ಇವಾಗ NOC ಅನ್ನುವಂಥದ್ದು ಒಂದು ಐತಿಹಾಸಿಕ ಕ್ರಾಂತಿ. ಸೇವಾನಿರತ ಶಿಕ್ಷಕರಿಗೆ ಅದೇ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಇಲ್ಲ. ಈ ಬಾರಿ PSTR ಶಿಕ್ಷಕರು GPT ಬರೀಬಹುದು, GPSTR ಶಿಕ್ಷಕರು HSTR ಬರೀಬಹುದು. ಬಟ್
PSTR ಶಿಕ್ಷಕರು ಈಗಾಗಲೇ ಏನಪ್ಪಾ ಅಂದ್ರೆ PSTR ಇರ್ತಾರಲ್ಲ ಅಂಥವ್ರಿಗೆ ಮತ್ತೆ PSTR ಬರಲಿಕ್ಕೆ ಅವಕಾಶ ಇಲ್ಲ. GPSTR ಶಿಕ್ಷಕರು ಇರ್ತಾರಲ್ಲ ಮತ್ತೆ ಅಂದ್ರೆ ತಮ್ಮ ನೇಟಿವ್ ಪ್ಲೇಸ್ ಹೋಗ್ಲಿಕ್ಕೆ ಮತ್ತೆ ಅವ್ರ ಅಪ್ಲಿಕೇಶನ್ ಆಗ್ತಾರಲ್ಲ ಅದಕ್ಕೆ ಅವಕಾಶ ಇಲ್ಲ. ಇದರಿಂದ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ಉದ್ಯೋಗ ಸಿಗುತ್ತೆ. ಇದರ ಹಿಂದೆ ಸಾಕಷ್ಟು ಪ್ರಯತ್ನ ಇದೆ. ಮತ್ತೆ ಯಾರೆಲ್ಲ ಇದಕ್ಕೆ ನಾವು ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಸರ್ವಿಸ್ ಟೀಚರ್ ಎಲ್ಲ ಹೇಳ್ತಿರ್ತಾರೆ. ಬಟ್ ಅದಕ್ಕೆಲ್ಲ ನೀವು ತಲೆ ಕೆಡಿಸೋಬೇಡಿ. ಯಾಕಂದ್ರೆ ನಾವೆಲ್ಲ ಪೂರಕ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ ಇದು, ಸಹಜವಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. MLCಗಳು ಒಂದು 5-6 ಜನ MLCಗಳನ್ನ ಕರ್ಕೊಂಡೋಗಿ ಗೌಪ್ಯವಾಗಿ ಇದನ್ನೆಲ್ಲ ಮಾಡಿದೀವಿ. ಹಂಗೇನು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ. ಯಾಕಂತಂದ್ರೆ ಯಾವಾಗ ಇದನ್ನ ನಾವು ಗೌಪ್ಯವಾಗಿ ಇಡ್ಲಿಲ್ಲ ಅಂತಂದ್ರೆ ಆಲ್ರೆಡಿ ಇದು ಹೊರಗೆ ಬರ್ತಿರ್ಕಿಲ್ಲ. ಹಿಂಗಾಗಿ ನಾವೊಂದು TETದು ಕಂಪಲ್ಸರಿ ಟೆಟ್ ಕಂಪಲ್ಸರಿ ಅನ್ನುವಂಥದ್ದು ಹೊರಗೆ ಬರಲಿಲ್ಲ. ಹಾಗಾಗಿ ಕಾನದ ಕೈಗಳು ಕುತಂತ್ರಿಗಳು ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಆಗ್ಲೂ ಇದ್ರು, ಇವಾಗ ಏನಪ್ಪಾ ಅಂದ್ರೆ ಇದ್ದಾರೆ. ಹಾಗಾಗಿ ಇದೊಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಗೌಪ್ಯವಾಗಿ ಇಟ್ಟಿದೀವಿ. ಬಟ್ ಇವಾಗ ಸಿಲಿಂಡರ್ ಬಂದಿದೆ, ಯಾರೆಲ್ಲ ಕೋರ್ಟಿಗೆ ಹೋಗ್ತಾರೋ ಹೋಗ್ಲಿ, ಅವ್ರಿಗೂ ಏನಪ್ಪಾ ಅಂದ್ರೆ ನಾವು ಆಧಾರಗಳನ್ನ ಇಲಾಖೆ ಕೊಟ್ಟಿದ್ದೀವಿ. ಈಗ ಸುಪ್ರೀಂ ಕೋರ್ಟ್ನ ಆಧಾರಗಳು ಇಲಾಖೆ ಏನು ಕೊಡ್ಬೇಕಲ್ಲ ಎಲ್ಲವೂ ಕೊಟ್ಟಿದ್ದೀವಿ. ಅದಕ್ಕೆ ಇಲಾಖೆನೂ ಏನಪ್ಪಾ ಅಂದ್ರೆ ರೆಡಿ ಮಾಡ್ಕೊಂಡಿದೆ. ಯಾರ್ಯಾರು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರಲ್ಲ ಅದಕ್ಕೆ ಖಂಡಿತ ಏನಪ್ಪಾ ಅಂದ್ರೆ ಇಲಾಖೆ ರೆಡಿ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಒಂದು ಥಿಂಗ್ಸ್ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ರಿಕ್ರೂಟ್ಮೆಂಟು ಇಷ್ಟೇ ಆಗಿ ಡಿಲೇ ಆಗುತ್ತೆ ಅನ್ನುವಂಥದ್ದು ಕಾನ್ಸೆಪ್ಟ್ ತೆಗೀರಿ. ಯಾಕಂದ್ರೆ ಸ್ಟೇ ಆಯ್ತು ಅಂದ್ರೂ ಸಹಿತ ತಕ್ಷಣ ಅದ್ರ ಸ್ಟೇ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಅವ್ರ ಹತ್ರ ಬಾಣಗಳು ಏನಪ್ಪಾ ಅಂದ್ರೆ ಇದಾವೆ. ಹಾಗಾಗಿ ಒಂದು ಒಳ್ಳೆಯ ಅವಕಾಶ, ಅಪಾರ್ಚುನಿಟಿ ನಾನು ಕೊಟ್ಟಿನಿ ಅನ್ನೋಕ್ಕಿಂತ ದೇವರೇ ಏನಪ್ಪಾ ಅಂದ್ರೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಬಾರಿ NOC ಇಲ್ಲ ಅಂದರೆ ನಿರುದ್ಯೋಗ ಸಮಸ್ಯೆ ಭಾಳ ಇತ್ತು. ಈ ಸಲ ಏನಪ್ಪಾ ಅಂದ್ರೆ ಅದು ಕಡಿಮೆಯಾಗಿ ನಿಮಗೆ ಕಂಪ್ಲೀಟ್ ನಿಮಗೆ ಹುದ್ದೆಗಳು ಬರ್ತಾವೆ. ಬ್ಯಾಕಪ್ ಸ್ಕೋರ್ ಇಲ್ಲ. ಆಮೇಲೆ ಇನ್ನೂ ಸಾಕಷ್ಟು ವಿಷಯಗಳು ಹೊಸ ವಿಷಯಗಳನ್ನ, ಸರಳವಾಗಿರ್ತಕ್ಕಂಥ ವಿಷಯಗಳನ್ನ ಸೇರ್ಪಡೆ ಮಾಡಿದ್ದಾರೆ. ನಿಮ್ಗೆ ಗೊತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇವೆಲ್ಲ ಬಹಳ ಸಿಂಪಲ್ ಆಗಿರ್ತಕ್ಕಂಥವು. ನೀಟಂಗೆ ಒಂದು 40-45 ಡೇಸಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿದರೆ ಖಂಡಿತ ಆಗುತ್ತೆ. ಮತ್ತು ವಯೋಮಿತಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ ಆ ವಯೋಮಿತಿ ಫಸ್ಟು 38 ಇತ್ತು, ಆಮೇಲೆ 40 ವರ್ಗಕ್ಕೆ ಇತ್ತು, ಆಮೇಲೆ 43 SC STಗೆ ಇತ್ತು. ಅದು ಕೇವಲ ಏನಪ್ಪಾ ಅಂದ್ರೆ 2 ವರ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಸಾಕಷ್ಟು ಪುರಾವೆಗಳನ್ನ ಕೊಟ್ಟಿದ್ದೀವಿ ನಾವು ಅಲ್ಲಿಯೂ ಸಹಿತ. ಬಟ್ ಕಮಿಟಿಯಲ್ಲಿ ಏನೇನು ಡಿಸಿಷನ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ಸ್ ಏನು ಅಂತಂದ್ರೆ ಅದು ಆಲ್ರೆಡಿ ನಾವು ಅದನ್ನ ನಾವೇ ಏನಪ್ಪಾ ಅಂದ್ರೆ ಮುಟ್ಟಿ ನೋಡಿ ಬಂದೀವಿ. ಏನು ಅಂತಂದ್ರೆ ಸಿಲಿಂಡರ್ನ ಅದರಲ್ಲಿ 45, 48, 50 ಅಂತೇಳಿ ಮಾಡಿದ್ರು. ಬಟ್ ಲಾಸ್ಟಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅನ್ನುವಂಥದ್ದು ವಿಕಾಸ್ ಸರ್ ಬದ್ಧವಾಗಿದ್ರು. ಬಟ್ ಮೇಡಮ್ ಅವರು ಅದು ಏನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಈ ವಿಚಾರ ಏನೈತಲ್ಲ, ವಯೋಮಿತಿ ಸಡಿಲಿಕ್ಕೆ ವಿಚಾರವಾಗಿ ನನಗೆ ಕರೆ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಒಂದು ಖಾಸಗಿ ಕಾರ್ಯಕ್ರಮದಿಂದ ಇರೋದ್ರಿಂದ ಸಂಡೇವರೆಗೆ ನಾನು ಫ್ರೀ ಇರೋದಿಲ್ಲ. ದಯಮಾಡಿ ಇದಕ್ಕೆ ಕರೆ ಮಾಡಕ್ಕೆ ಹೋಗಬೇಡಿ. ಯಾರೆಲ್ಲ ಇದಕ್ಕೆ ನೀವು ಇದು ಮಾಡಬೇಕು ಅನ್ನುವಂಥವ್ರು, ಇಲಾಖೆಗೆ ಭೇಟಿ ಕೊಡಬೇಕು ಅನ್ನುವಂಥವ್ರು ಎಲ್ಲ ಇದ್ರಲ್ಲ, ನೀವು ಶಿಕ್ಷಣ ಇಲಾಖೆಗೆ ನೇರವಾಗಿ ಕಮಿಷನರ್ಗೆ ಮತ್ತು ಮೇಡಮ್ ಅವರಿಗೆ ಹೋಗಿ ಭೇಟಿ ಮಾಡಿ ಹಿಂದೆ ಕ್ರೈಸಲ್ಲಿ ಏನಿದಾವಲ್ಲ ಅವುಗಳನ್ನ ದಾಖಲಾತಿಗಳನ್ನ ಕೊಟ್ಟು ಇದನ್ನು ಮಾಡಿಸ್ಕೋಬಹುದು. ನನ್ನ ಏನು ನಿಮ್ಗೆ ಹೆಲ್ಪ್ ಬೇಕಲ್ಲ ಖಂಡಿತ ನಾನು ಏನು ಪಾತ್ರ ಮಾಡ್ತೀನಿ. ವಿಕಾಸ್ ಸರ್ ಜೊತೆ ಮಾತಾಡ್ತೀನಿ. ಆಲ್ರೆಡಿ ಏನು ಪಾತ್ರ ಮಾತಾಡಿ ಮಾಡಿಸಿದ್ದಿದೆ, 2 ವರ್ಷ ಮಾಡಿದ್ದಾರೆ. ಇನ್ನೂ ಏನು ಪಾತ್ರ ಅದು 5 ವರ್ಷ ಆಗಬೇಕಾಗಿದೆ. ಹಾಗಾಗಿ ಇದೊಂದು ಪ್ರಾಬ್ಲಮ್ ಬಿಟ್ರೆ ಉಳ್ಕದ್ದು ದೊಡ್ಡ ಜಯ ಸಿಕ್ಕಿದೆ. ತುಂಬಾ ಜನ ಕರೆ ಮಾಡ್ತಾ ಇದ್ರಿ, ವಿಶ್ ಮಾಡ್ತಾ ಇದ್ರಿ. ನಮ್ಗಿಂತ ಖುಷಿಕ್ಕಿಂತ ನಿಮ್ಮ ಖುಷಿನ ಬಹಳ ಏನು ಪಾತ್ರ ನನಗೆ ಮುಖ್ಯ ಅನ್ಸುತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ನೇಮಕಾತಿ ಆಗತ್ತೆ. ಇವಾಗ ಯಾವಾಗ ಬಿಡ್ತಾರೋ ಒಟ್ಟು ಸದ್ಯದಲ್ಲಿ ನಿಮಗೆ ನಿನ್ನೆ ಇರೋದಲ್ಲೇ ಹೇಳಿದ್ದೆ, ಯಾವ ಕ್ಷಣದಲ್ಲಿ ಆದರೂ ಬಿಡ್ಬೋದು ಅಂತೇಳಿ. ಅದೇ ದಿವಸ ಅವಾಗ ಏನಪ್ಪಾ ಅಂದ್ರೆ 4-5 ತಾಸಲ್ಲಿ ಬಂತು. ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ಕ್ಷಣಗಣನೆ ಆರಂಭ ಆಗಿದೆ. ಯಾರೆಲ್ಲ ನೀವು ಸ್ಟಡಿ ಮಾಡಬೇಕು, ಒಂದು ಒಳ್ಳೆಯ ಒಂದು ತರಬೇತಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ತರಬೇತಿನ ಕೊಡಲಿಕ್ಕೆ ಸ್ಪರ್ಧಾಕಾಶಿ ಹೆಸರುವಾಸಿ ಆಗಿದೆ. ಗುಣಮಟ್ಟದ ತರಗತಿಗಳಿಗೆ ಸ್ಪರ್ಧಾಕಾಶಿ ಹೆಸರುವಾಸಿಯಾಗಿದೆ. ಸಂಪನ್ಮೂಲ ವ್ಯಕ್ತಿಗಳು ಇರ್ತಕ್ಕಂಥ ಒಂದು ಟೀಮ್ ನಮ್ಮಲ್ಲಿದೆ. ನಿಮಗೆ ಬೇಕಾಗಿರ್ತಕ್ಕಂಥ ನೋಟ್ಸು ಪ್ರಿಂಟ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಟೆಸ್ಟ್ ಸೀರೀಸ್ಗಳಿದಾವೆ ಪ್ರತಿ ಸಂಡೇ. ಆಮೇಲೆ ಲೈವ್ ರೆಕಾರ್ಡೆಡ್ ತರಗತಿಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಪ್ರೈಸ್ಗೆ ಗುಣಮಟ್ಟದ ತರಗತಿಗಳನ್ನ ಕೊಡುವಂಥದ್ದು ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ಇದೆ. ಯಾರಿಗೆಲ್ಲ ಜಾಯ್ನ್ ಆಗ್ಬೇಕನ್ನುವಂಥವ್ರು ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳು, ಸಾಕಷ್ಟು ನಮಗೆ ನಂಬರ್ಗಳು ಶೋ ಆಗ್ತಿದೆ. ಅವುಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.